ಮೂವಿ ನೋಡಕ್ಕೆ ಭಾಳ ಕಾಯ್ತಾ ಇದ್ವಿ. ಭಾಳ ಯಶ್ ಅವರು ನಿಜವಾದ ರೂಪ ನೋಡ್ಬೋದು ಈ ಮೂವಿಯಲ್ಲಿ. ಇಂಥ ಮೂವಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡಿ ಅಭಿಪ್ರಾಯ ತಿಳಿಸ್ತೀವಿ. ಒಟ್ಟಾರೆಯಾಗಿ ದ ಗ್ರೇಟ್ ಮೂವಿ ಅಂತ ಹೇಳ್ಬೋದು. ಟ್ರೈಲರ್ ನೋಡಿ ಎಲ್ಲ ನೋಡಿ ಒಂದು ಅನಿಸಿಕೆ ಮೂಡಿದೆ, ಇದು ಮತ್ತೆ ಒಂದು ಹಿಸ್ಟ್ರಿ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಒಂದು ವರ್ಷದಿಂದ ಬಹಳ ಹವಾ ಕ್ರಿಯೇಟ್ ಮಾಡಿದೆ. ಹೌದು, ಟೀಸರ್ ಆಯ್ತು, ಆಮೇಲೆ ಈ ಫ್ಯಾನ್ಸ್ ಕ್ರೇಜ್ ಆಯ್ತು. ಹೌದು. ಹೇಗೆ ಅನ್ಸುತ್ತೆ ಪ್ಯಾನ್ ಇಂಡಿಯಾ ಸಿನಿಮಾ? ಪ್ಯಾನ್ ಇಂಡಿಯಾ ಮೂವಿ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿ ಇನ್ನೂ ಆಗಬೇಕು. ಇದೇ ಥರ ಇನ್ನೂ ಭಾಳಷ್ಟು ನಟರಿದ್ದಾರೆ, ಅವರೆಲ್ಲ ಇನ್ನೂ ನಾವು ಹೊಸ ಹೊಸ ಮೂವಿ ತಂದು ಇದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ರೇಂಜಲ್ಲಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ದನ್ನ ನಿಜ ಮಾಡಿದ್ದಾರೆ. ಇದನ್ನು ನಾವು ಎಷ್ಟು ನಾನು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಪ್ಯಾನ್ ವರ್ಲ್ಡ್ ಮೂವಿ. ಹೌದೌದು, ಚೆನ್ನಾಗಿ ಅನಿಸುತ್ತೆ. ಸಾಯಂಕಾಲ ಶೋ 6:30 ಬುಕಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಸಿನಿಮಾಕ್ಕೆ ಟಿಕೆಟ್ ಸ್ಟಾರ್ಟ್ ಆಗಿದೆ. ಸಾಕು ಸರ್, 4 ವರ್ಷಕ್ಕೆ ಒಂದು ಬಂದ್ರೆ ಸಾಕು. ಯಶ್ ಮೂವಿ 4 ವರ್ಷ ಆದ್ರೆ ಹವಾ ಇರುತ್ತೆ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನೋಡಲಿಕ್ಕೆ. ಅಷ್ಟೇ ಸರ್, ಥ್ಯಾಂಕ್ ಯು. ಬಂದ್ಮೇಲೆ ಹೇಳ್ತೀವಿ. ಫಸ್ಟ್ ಹೋಗ್ತಿದ್ವಿ. ಈಗ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಓಡು ನಮ್ಮ ಎಸ್ ಬಾಸ್ ಅವ ಅಪ್ಪು, ನಮ್ಮ ಎಸ್ ಬಾಸ್ ನಮ್ಮ ಬಳ್ಳಾರಿಯಲ್ಲಿ. ಇನ್ನೊಬ್ರದ್ದು ಅವ ಎಲ್ಲ ಇಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಬಾಸ್. ಇಂಡಿಯಾ ಓಡಿಸ್ ಹೈಯೆಸ್ಟ್ ಲೆವೆಲ್ ನಮ್ಮ ಬಾಸ್. ನಮಗೆ ಅದೇ ಹೆಮ್ಮೆ. ಇವತ್ತು ನಮ್ಮ ಫಿಲ್ಮ್ನ ಬೇರೆ ಕಡೆ ತಗೊಳೋದಲ್ಲ, ಅದೇ ನಮ್ಮ ಹೆಮ್ಮೆ. ಯಾವ ಬಾಸ್ ಯಾರಿಲ್ಲ, ಓನ್ಲಿ ರಾಕಿ ಬಾಯ್ ಪುನೀತ್ ಇಬ್ಬರ ಮಾತ್ರ ನಮ್ಮ ಬಾಸ್ ನಮ್ಮ ಇಂಡಿಯಾದಲ್ಲಿ, ಬೇರೆ ಯಾರಿಲ್ಲ. ಫಸ್ಟ್ ಶೋ ನೋಡ್ತಾ ಇದೀವಿ, ನೆಕ್ಸ್ಟ್ ಬಂದ್ಮ್ಯಾಗ ಬೇರೆನೇ ಐತೆ. ಇನ್ನು 10 ಶೋ ನೋಡ್ತಾನೆ ಇದ್ರನ್ನ, ನೆಕ್ಸ್ಟ್ ಹೆಸರು ನೋಡ್ತಾನೆ ಮೂವಿ. ಯಾಕಂದ್ರೆ ನಮ್ಮ ಬಾಸು ನಮ್ಮ ಕನ್ನಡ ಸಿನಿಮಾ ಬೇರೆ ಕಡೆ ಪಾಕಿಸ್ತಾನ ಅಮೆರಿಕ ಎಲ್ಲ ಆಡಿಸ್ತಿದ್ದಾನೆ. ಅದು ನಮ್ಮ ಬಾಸ್ ಬ್ಯಾಕ್ ಗ್ರೌಂಡ್.